ನಮಸ್ತೆ ಎಲ್ರಿಗೂ. ಇವತ್ತೊಂದು ತುಂಬಾ ವಿಶೇಷವಾಗಿರುವಂತಹ ಜೋನಿ ಬೆಲ್ಲ ಹಾಕಿ ಮಾಡಿರುವಂತಹ ರುಚಿಯಾಗಿರುವಂತಹ ಹೆಸರು ಬೇಳೆಯ ಪಾಯಸದ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೇನೆ. ಈ ಸೆಕೆ ಟೈಮಲ್ಲಿ ಇದು ಆರೋಗ್ಯಕ್ಕೆ ತುಂಬ ತಂಪು ಕೂಡ. ಹಾಗೆಯೇ ಯುಗಾದಿ ಹಬ್ಬದ ವಿಶೇಷವಾಗಿ ನೀವು ಈ ಪಾಯಸನ ಈ ಸರಿ ಖಂಡಿತವಾಗ್ಲೂ ಒಂದ್ಸರಿ ಮಾಡಿ, ನಿಮಗೆ ತುಂಬ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಇದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಹೆಸರು ಬೇಳೆ ಪಾಯಸ ಮಾಡಲಿಕ್ಕೆ 1 ಕಪ್ಪಷ್ಟು ಹೆಸರು ಬೇಳೆನ ತಗೊಂಡಿದ್ದೇನೆ. ಆ್ಯಕ್ಚುಲಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹೆಸರು ಬೇಳೆ ತುಂಬ ಅಂತಂದರೆ ತುಂಬ ದೇಹನ ಕೂಲಾಗಿಡುತ್ತೆ. ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೇನೆ. ಹಾಗೆ ತೊಳೆದು ಇದನ್ನ ಬೇಯಲಿಕ್ಕೆ ಇರ್ತೇನೆ ಕುಕ್ಕರಲ್ಲಿ, ಯಾಕಂತಂದರೆ ಬೇಗ ಬೇಯುತ್ತೆ. ಜಸ್ಟ್ ಒಂದ್ಸರಿ ನೀಟಾಗಿ ಕ್ಲೀನ್ ನೀರಿಂದ ತೊಳೆದುಕೊಳ್ಳೋಣ. ಯೂಶ್ವಲ್ ಆಗಿ ನಾವು ಬೇಳೆ ಕಾಳೆಲ್ಲ ಬೇಯಿಸುವಾಗಿದೆಯಲ್ವಾ, ಕುಕ್ಕರಲ್ಲಿ ಬೇಯಿಸೋದು ತುಂಬ ಒಳ್ಳೆಯದು, ಬೇಗ ಬೇಯುತ್ತೆ. 1 ಕಪ್ಪಷ್ಟು ಬೇಳೆಯನ್ನು ಬೇಯಿಸಲಿಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಯಾವುದೇ ಕಾಳಿರ್ಬೋದು, ಬೇಳೆ ಇರ್ಬೋದು, ನಾವು ಎಷ್ಟು ತಗೊತೀವೋ ಅದರ 2 ಪಟ್ಟು ನೀರು ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ನೋಡಿ, ಸ್ಟವ್ ಮೇಲೆ ಇಟ್ಬಿಟ್ಟು ಜಸ್ಟ್ ಒಂದೇ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ, ಯಾಕಂತಂದರೆ ಜಾಸ್ತಿ ಬೇಡ. ಇದು ಹೆಸರು ಬೇಳೆ ಆಗಿರೋದ್ರಿಂದ ತುಂಬ ಬೇಗ ಬೇಯುತ್ತೆ. ಇವಾಗ ಒಂದು ಬೌಲನ್ನು ತಗೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ, ಅಂದರೆ ಇದು ಊಟದ ರೈಸ್, ಅದನ್ನ ಹಾಕೊತಾ ಇದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡೋಣ. ಇಲ್ಲದಿದ್ದರೆ ನೀವು ತಣ್ಣೀರು ಹಾಕೋದಿದ್ರೆ ಒಂದು ಅರ್ಧ ಗಂಟೆ ಮುಂಚೆ, ಪಾಯಸ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರಲ್ಲಿ ಹಾಕಿ ನೆನೆ ಹಾಕಲಿಕ್ಕೆ ಬಿಟ್ಬಿಡಿ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಕಾಯಿ ತುರಿಯನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದು ಮತ್ತು ಈ ಅಕ್ಕಿ ನೆನೆ ಇದೆ ಅಲ್ವಾ, ಇದನ್ನ ಎರಡನ್ನ ರುಬ್ಕೊಂಡು ನಾವೊಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ರುಬ್ಕೊಳ್ಳುವಂತಹ ಒಂದು ಮಿಕ್ಸಿಗೆ ಇದನ್ನ ಹಾಕೊತಾ ಇದ್ದೇನೆ, ಕಾಯಿ ತುರಿಯನ್ನು. ಹಾಗೆಯೇ ಈ ಅಕ್ಕಿ ಇದೆಯಲ್ವಾ, ನೆನೆ ಹಾಕಿಟ್ಟಿದ್ದೀನಲ್ವ, ಅದನ್ನು ಕೂಡ ಹಾಕೊತಾ ಇದ್ದೇನೆ. ಈಗ ಇದಕ್ಕೆ ಒಂದು 3/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೋಡಿ, ಕಾಯಿದು ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಬೆಲ್ಲ. ಬೆಲ್ಲ ಏನು ಈ ಥರ ಇದೆ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮಲ್ಲಿ ಕೆಲವರಿಗಾದ್ರೂ ಗೊತ್ತಿರುತ್ತೆ. ಇದಕ್ಕೆ ಜೋನಿ ಬೆಲ್ಲ ಅಂತ ಹೇಳ್ತಾರೆ. ಉತ್ತರ ಕನ್ನಡದ ಕಡೆ ಇದು ಜಾಸ್ತಿ. ಶಿರ್ಷಿಯಿಂದ ನಾನು ತರಿಸಿರೋದು, ನಮ್ಮ ಫ್ರೆಂಡ್ ಒಬ್ಬರ ಮನೆಯಿಂದ, ಅವರೇ ಮಾಡಿರುವಂಥದ್ದು ಮನೆಯಲ್ಲಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಬೆಲ್ಲದ ವಿಶೇಷತೆ ಏನು ಅಂತಂದರೆ ಇದರಲ್ಲಿ ಐರನ್ ಅಂಶ ಮತ್ತು ಕ್ಯಾಲ್ಶಿಯಂ ಅಂಶ ತುಂಬಾ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾರ್ಮಲ್ ಬೆಲ್ಲಕ್ಕಿಂತ ತುಂಬಾ ಒಳ್ಳೆಯದು. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಏನು ಗೊತ್ತು, ತುಂಬ ಅಂತಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿರುತ್ತೆ. ಸಕ್ಕರೆ ಮತ್ತು ನಾರ್ಮಲ್ ಬೆಲ್ಲ ಯೂಸ್ ಮಾಡೋದ್ರ ಬದಲಿದೆಯಲ್ವಾ, ಇದು ತುಂಬ ಒಳ್ಳೆಯದು. ಇದನ್ನೇ ಹಾಕಿಬಿಟ್ಟು ನಾನು ಈ ಪಾಯಸನ ಇವತ್ತು ಮಾಡ್ತಾ ಇರೋದು. ನೋಡಿ, ಬೇಳೆ ಕರೆಕ್ಟಾಗಿ ಬೆಂದಿದೆ. ನೀರು ಕೂಡ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ನೋಡಿ, ಜಾಸ್ತಿ ಆಗಿಲ್ಲ, ಇಷ್ಟು ಸಾಕು. ನಾನೊಂದು ಒಗ್ಗರಣೆ ಕೂಡ, ಅಂದರೆ ಇದಕ್ಕೆ ಈ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡಿ ಫಸ್ಟೇ ಇಟ್ಕೊಳ್ಳೋಣ, ಆಮೇಲೆ ಈಸಿ ಆಗುತ್ತೆ ನಮಗೆ. ಒಂದು ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೇನೆ ಈ ಪಾತ್ರೆಗೆ. ಚೂರು ಬಿಸಿಯಾದ ನಂತರ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೊತಾ ಇದ್ದೇನೆ. ಚೂರು ಹುರಿದಿದ್ನ ಇಟ್ಕೊಂಡು ಬಿಡೋಣ. ದ್ರಾಕ್ಷಿ ಸ್ವಲ್ಪ ಉಪ್ತಾ ಇದ್ದಂಗೆ ಇದನ್ನ ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಆಮೇಲೆ ಈ ತುಪ್ಪದಲ್ಲಿ ಇದೇ ಪಾತ್ರೆಯಲ್ಲಿ ಇಟ್ಬಿಡ್ತೇನೆ, ಅದು ಕರೆಕ್ಟಾಗಿ ಫ್ರೈ ಆಗಿರುತ್ತೆ. ಸಾಕಿಷ್ಟು ಇದಿರಲಿ ಹೀಗೆ. ಈಗ ಒಂದು ಪಾಯಸ ಮಾಡುವಂಥ ಪಾತ್ರೆಗೆ ಬೇಯಿಸಿರುವಂಥ ಬೇಳೆನ ಹಾಕೊತಾ ಇದ್ದೇನೆ. ಇದಕ್ಕೇನೆ ಈ ಕಾಯಿ ಹಾಲು, ಅಂದರೆ ಕಾಯಿಯನ್ನು ರುಬ್ಬಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ, ಅದನ್ನು ಕೂಡ ಹಾಕೊತಾ ಇದ್ದೇನೆ. ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ, ಚೂರು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದಕ್ಕಿನ್ನ ನೀರು ಹಾಕಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ನಾವು. ಅಕ್ಕಿ ಹಾಕಿರೋದ್ರಿಂದ ದಪ್ಪ ಬರುತ್ತೆ ಇದು ಪಾಯಸ, ಇಷ್ಟು ಸಾಕು. ಸ್ವಲ್ಪ ಏಲಕ್ಕಿನ ಗುದ್ಬಿಟ್ಟು ಹಾಕೊತಾ ಇದ್ದೇನೆ. ಮಿಕ್ಸ್ ಮಾಡಿಕೊಂಡು ಸ್ಟವಲ್ಲಿ ಇಟ್ಬಿಟ್ಟು ಈಗ ಮಾಡೋಣ ಈ ಪಾಯಸನ. ನೀವು ಸ್ಟವ್ವಲ್ಲಿ ಒಂದ್ಸರಿ ಪಾತ್ರೆಯನ್ನು ಇಟ್ಟ ನಂತರ ಇದನ್ನ ಮಗ್ಸ್ತಾ ಇರಬೇಕಾಗುತ್ತೆ, ಯಾಕಂತಂದರೆ ತುಂಬ ಬೇಗ ದಪ್ಪ ಆಗುತ್ತೆ ಇದು. ಹೈ ಫ್ಲೇಮ್ ಇಟ್ಕೋಬಹುದು ಸ್ಟಾರ್ಟಿಂಗ್, ಆನಂತರ ಬೇಕಾದರೆ ಸ್ವಲ್ಪ ಕಮ್ಮಿ, ಅದು ಕುದಿಲಿಕ್ಕೆ ಶುರು ಆದ ನಂತರ ಕಮ್ಮಿ ಮಾಡ್ಬೋದು.
ನೋಡಿ ಕುದೀತಾ ಇದ್ದಂಗೆ ನೀವು ಮಗ್ಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಒಂದ್ಸರಿ ಈ ಥರ ಕುದಿಲಿಕ್ಕೆ ಬಂದ ನಂತರ ಉರಿನ ಒಂಚೂರು ಕಮ್ಮಿ ಮಾಡಿಬಿಟ್ಟು ಒಂದು 5 ನಿಮಿಷ ಆದರೂ ನೀವು ಲೋ ಫ್ಲೇಮಲ್ಲಿ ಇದನ್ನ ಮಗ್ಸ್ತಾ ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಅಂದರೆ ಈ ಕಾಯಿ ಹಾಕಿದ್ದೀವಲ್ವ ಅದೆಲ್ಲ ಚೆನ್ನಾಗಿ ಬೇಯಬೇಕು. ಇಲ್ಲದಿದ್ದರೆ ಸರಿಯಾಗಿ ಬೆಂದಿಲ್ಲದಿದ್ದರೆ ಪಾಯಸ ಬೇಗ ಕೆಡುತ್ತೆ. ಆದ್ದರಿಂದ ಅಟ್ಲೀಸ್ಟ್ ಒಂದು 4ರಿಂದ 5 ನಿಮಿಷ ಆದರೂ ಬಿಟ್ಬಿಡಿ, ಪಾಯಸನ ಅಷ್ಟೊತ್ತಿಗೆ ಸ್ವಲ್ಪ ದಪ್ಪ ಬರುತ್ತೆ. ಇವಾಗ ನೋಡಿ ಈ ಜೋನಿ ಬೆಲ್ಲನ ಹಾಕ್ತಾ ಇದ್ದೇನೆ. ಬೆಲ್ಲ ಎಷ್ಟು ಬೇಕು ಸಿಹಿಗೆ ನೋಡ್ಕೊಂಡು ಹಾಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಒಳ್ಳೆ ಕಲರ್ ಬರ್ತಾ ಇದೆ ಇವಾಗ ಜೋನಿ ಬೆಲ್ಲ ಹಾಕ್ತಾ ಇದ್ದಂಗೆ. ನೋಡ್ತಾ ಇದ್ರಲ್ಲ, ಸೂಪರಾಗಿ ಆಗ್ತಾ ಇದೆ. ನೋಡಿ ಪಾಯಸ ಕುದೀತಾ ಇದೆ ಬೆಲ್ಲ ಹಾಕಿದ ನಂತರ. ಚೆನ್ನಾಗಾಗಿದೆ. ಕೊನೆಯದಾಗಿ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೇನೆ, ಒಳ್ಳೆ ಫ್ಲೇವರ್ ಬರುತ್ತೆ ಪಾಯಸಕ್ಕೆ. ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದಿಟ್ಟಿದ್ವಲ್ವ ಅದನ್ನು ಕೂಡ ಹಾಕೊತಾ ಇದ್ದೇನೆ. 1 ನಿಮಿಷ ಇದನ್ನ ಮಿಕ್ಸ್ ಮಾಡ್ತಾ ಮೀಡಿಯಮ್ ಉರಿಯಲ್ಲಿ ಬಿಟ್ಬಿಡೋಣ. ಅನಂತರ ಸ್ಟವನ್ನು ಬಂದ್ ಮಾಡಿ ಬಿಡ್ಬೋದು. ಈ ಪಾಯಸನ ತುಂಬ ದಪ್ಪ ಮಾಡಲ್ಲ. ಆ್ಯಕ್ಚುಲಾಗಿ ಇದನ್ನ ಲೋಟದಲ್ಲಿ ಹಾಕ್ಕೊಂಡು ನಾವು ಕುಡಿತಾ ಇದ್ವಿ ಮುಂಚೆ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡಿಕೊಡ್ತಾಯಿದ್ರು ಬೆಲ್ಲದ ಪಾಯಸ. ಅದು ಅಂದರೆ ನಾರ್ಮಲ್ ಬೆಲ್ಲ ಹಾಕಿ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬ ತಂಪು ಕೂಡ, ರುಚಿ ಕೂಡ ಅಮೃತದ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ. ನೀವು ಸ್ವಲ್ಪ ಹೊತ್ತು ಇಟ್ಟಾಗೆ ಅಂದರೆ ಪಾಯಸ ರೆಡಿ ಆದ ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಚೂರು ದಪ್ಪ ಆಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ನಮಗೆ ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿ ರುಚಿ ಅಂತ ಅನಿಸಲ್ಲ. ಬಟ್ ಒಂಚೂರು ತಣ್ಣಗಾದ ನಂತರ ನೀವು ಇದನ್ನ ಲೋಟಕ್ಕೆ ಹಾಕಿ ಕುಡಿತಾ ಇದ್ದರೆ ಅದರ ಮಜಾನೇ ಬೇರೆ. ಎಷ್ಟು ಸೂಪರಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಹೆಸರು ಬೇಳೆ, ಇನ್ನೊಂದು ಜೋನಿ ಬೆಲ್ಲ, 2 ಅಂತಿದೆಯಲ್ಲ, ಎಷ್ಟು ಒಳ್ಳೆಯದು ಅಂತ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಜೋನಿ ಬೆಲ್ಲ ಸಿಕ್ಕಿಲ್ಲದಿದ್ದರೆ ನಾರ್ಮಲ್ ಇರುವಂತಹ ಬೆಲ್ಲನ ಗುದ್ದಿ ಪುಡಿ ಮಾಡಿ ಹಾಕ್ಕೊಂಡು ಈ ಪಾಯಸನ ಆರಾಮ್ಸೆ ಮಾಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಯುಗಾದಿ ಹಬ್ಬಕ್ಕೆ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.